ಹೇಳ ಹೇಳಿ. ನಾನು ಮೊದಲನೇ ಸಲ ನಿಮ್ಮನ್ನ ದೇವಸ್ಥಾನದ ಹತ್ರ ನೋಡಿದಾಗ ನೀವು ದೇವಸ್ಥಾನದ ಮುಂದೆ ಇದೇ ರೀತಿ ರಂಗೋಲಿ ಹಾಕಿದ್ರಿ. ಅದು ನೆನಪಾಗ್ತಾ ಇದೆ. ನಿಮಗೆ ನೆನಪಾಗ್ತಾ ಇಲ್ವಾ? ಹೌದು, ನಾನಾಗಲೇ ಏನಂದೆ? ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ ಅಂದ್ರಿ. ಸರಿ, ಹಾಗೆ ಆಗಲಿ. ನಿರೀಕ್ಷೆಯಲ್ಲೇ ಒಂಥರ ನೆಮ್ಮದಿ ಇದೆ. ಈ ನಿನ್ನ ನಗು, ಈ ನಿನ್ನ ಸಂತೋಷ ಇನ್ನು ಕೇವಲ ಕೆಲವೇ ಸಮಯ. ಶಾಶ್ವತವಾಗಿ ನಿನ್ನ ಈ ಮನೆಯಿಂದ ಹೊರಗೆ ಹಾಕ್ತೀನಿ ನಾಗಿಣಿ. ಮೂರ್ಖರಂತೆ ವರ್ತಿಸಬೇಡ. ನಾಗಗಳು ಶಿವನನ್ನ ಆರಾಧಿಸ್ತಾ ಇರ್ತವೆ. ಆಗ ಅವುಗಳ ಶಕ್ತಿ ಅಪಾರವಾಗಿರುತ್ತೆ. ಅವುಗಳ ಮುಂದೆ ದುಷ್ಟ ಶಕ್ತಿ ಆಗ್ಲಿ ಅಸುರ ಶಕ್ತಿ ಆಗ್ಲಿ ನಿಲ್ಲೋದಿಲ್ಲ, ನಶಿಸಿ ಹೋಗ್ತವೆ. ನೀನು ಹಾಗೆ ನಶಿಸಿ ಹೋಗ್ತೀಯ. ನನ್ನ ದೇಹದ ಒಂದೊಂದು ರಕ್ತದ ಕಣ ಸಹ ನಾಗಿಣಿಯ ಮೇಲಿನ ಸೇಡಿಂದ ಕುದೀತಿದೆ. ನಾಗಿಣಿ ಮೇಲಿನ ಸೇಡು ಬಿಡು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಇವತ್ತು ಬೇಡ ಅಂತ ಹೇಳ್ತಾ ಇದ್ದೀನಿ. ನಾಳೆ ಮಾಡುದನ್ನ ಇಂದು ಮಾಡು, ಇಂದು ಮಾಡುದನ್ನ ಈಗಲೇ ಮಾಡು ಅಂತ ನೀವೇ ಹೇಳಿದ್ದಲ್ಲ ಬಾಬಾ. ಆ ಮಾತು ಈ ಕ್ಷಣಕ್ಕೆ ಅನ್ವಯಿಸೋದಿಲ್ಲ. ನೀವೇನೇ ಅಂದ್ರೂ ಸಹ ನನಗೆ ಚಿಂತೆ ಇಲ್ಲ. ನಾಗಿಣ ಕೊಂದೇ ಇಲ್ಲಿಗೆ ಬರೋದು. ಯಾವ ನಾಗ ಶಕ್ತಿನೂ ನನ್ನನ್ನೇನು ಮಾಡಕ್ಕಾಗುವುದಿಲ್ಲ. ಮೂರ್ಖ, ನಿನ್ನ ಅತಿಯಾದ ಆತ್ಮವಿಶ್ವಾಸ ನಿನ್ನ ಅವಸಾನಕ್ಕೆ ಗುರಿಯಾಗುತ್ತೆ. ನೀವೇನೇ ಹೇಳಿದ್ರು ನನ್ನ ಕಿವಿಗದು ಬೀಳೋದಿಲ್ಲ. ಸಾವು ನಾಗಿಣಿದಲ್ಲ, ನಿಂದು. ನಿನ್ನ ಸಾವು ನನಗೆ ನಿಚ್ಚಳವಾಗಿ ಗೋಚರವಾಗ್ತಾ ಇದೆ. ಸಾವು ನಿಶ್ಚಿತ. ನಾಗಿಣಿ, ಎಲ್ಲಿದೆಯಾ? ಬಾ ಹೊರಗಡೆ. ಇವತ್ತು ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ನಾನು ಯಾರು ಅನ್ನೋದನ್ನ ನಿಂಗೆ ತೋರಿಸ್ತೀನಿ. ಪರಮೇಶ್ವರ, ನಿನ್ನ ಭಕ್ತರ ಪಕ್ಷಪಾತಿ ಅಂತಾರೆ, ಭೋಳೆ ಶಂಕರ ಅಂತಾರೆ. ಬೇಡಿದವರಿಗೆ ಬೇಡಿದ ವರನ ನೀಡುವಂಥವನು ಅಂತ ಹೇಳ್ತಾರೆ. ನಮ್ಮನೇಲಿ ಯಾರು ಏನೇ ತಪ್ಪು ಒಪ್ಪುಗಳನ್ನ ಮಾಡಿದ್ರು ಅದನ್ನೆಲ್ಲ ಕ್ಷಮಿಸಿ ನಮ್ಮನ್ನ ಕಾಪಾಡೋ ರಕ್ಷಿಸೋ ಜವಾಬ್ದಾರಿ ನಿಂದು ತಂದೆ. ಕಾಪಾಡಪ್ಪ. ಹೇಮಾ, ದೇವ್ರಿಗೆ ಅಲಂಕಾರ ಮಾಡೋದು ಇನ್ನೂ ಮುಗ್ದಿಲ್ವಾ? ಇನ್ನೊಂದು ಸ್ವಲ್ಪ ಹೊತ್ತತ್ತೆಮ್ಮ, ಮುಗ್ದೋಯ್ತು. ಹೇಮಾ, ಪರಮೇಶ್ವರನ್ಗೆ ಬಿಲ್ಪತ್ರೆ ತುಂಬೆ ಹೂ ಅಂದರೆ ತುಂಬ ಇಷ್ಟ. ಮೊದಲು ಅದರಿಂದ ಅಲಂಕಾರ ಮಾಡು, ಆಮೇಲೆ ಬೇರೆ ಹೂ ಹಾಕು. ಸರಿ ಅತ್ತೆ.
ಧೂಪ ದೀಪ ಎಲ್ಲ ಸಿದ್ಧ ಮಾಡ್ಕೊಂಡಿದ್ದೆ ತಾನೆ? ಓ, ಶಿವನಿಗೆ ಅಂತ ಹಸಿ ಹಾಲು ಎತ್ತಿಟ್ಟಿದ್ದೀನಿ. ನೈವೇದ್ಯಕ್ಕೆ ಅದೇ ಹಾಲು ಇಡಬೇಕು ಏನು? ಆಯ್ತು. ಈ ಹಬ್ಬ ಹರಿದಿನ ಅಂದರೆ ನನ್ನ ಕೈ ಕಾಲೇ ಆಡೋದಿಲ್ಲ ನೋಡು. ವಿಷ್ಣು, ಚಂದ್ರು ಅಕ್ಕಿ ಇಟ್ಟು ಬಿಸಿಸ್ಕೊಂಡು ಬನ್ನ. ಹೌದಮ್ಮ. ಸರಿ, ಒಲೆ ಮೇಲೆ ನೀರಿಡು, ಬೆಲ್ಲ ಹಾಕು, ನಾನು ಬಂದು ತಂಬಿಟ್ಟು ಮಾಡ್ತೀನಿ ಏನೋ? ಸರಿ ಅಮ್ಮ. ಬೇಗ ಬೇಗ ಮುಗಿಸ್ಬಿಡು. ಓ, ಈ ಹುಡುಗರು ಕೆಲಸ ಹೇಳೋದ್ರಲ್ಲಿ ನಂಗೆ ಸಾಕಾಗೋಗುತ್ತಪ್ಪ. ಅಮೃತ, ಇದೇನಮ್ಮ ಇದು? ನೀನು ಇನ್ನೂ ಇದೇ ಸೀರೆಯಲ್ಲಿದೆಯಾ? ಯಾಕಜ್ಜಿ? ಹಬ್ಬದ ದಿನ ಹೆಣ್ಮಕ್ಳು ಹೊಸ ಸೀರೆ ಉಟ್ಕೋಬೇಕು. ಇದು ಹೊಸದೇ. ನಂಗೆ ಯಾಕೋ ಈ ಸರಿ ಕಾಣ್ತಾ ಇಲ್ಲ. ಮನೆ ತಗೊಂಡಲ್ಲ ಹಸಿರು ಸೀರೆ, ಅದನ್ನ ಉಟ್ಕೋ, ನಿಮ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನಡೀರಿ. ಏಯ್, ನಿಂತ್ಕೊಳ್ಳೋ. ನೀನು ಎಲ್ಲಿಗೆ ಹೋಗ್ತಿದ್ಯೋ? ರೂಮ್ಗೆ. ಯಾಕೆ? ಅಲ್ಲ, ಅವರು ಸೀರೆ ಬದಲಾಯಿಸಿ ಬರ್ತಾರೆ, ಹಾಗೆ ನಾನು ಬೇರೆ ಬಟ್ಟೆ ಹಾಕೊಂಡು ಬರ್ತೀನಿ. ಬೇಡಪ್ಪ, ನೀನು ಈ ಪಂಚೆಲ್ಲ ಚೆನ್ನಾಗಿ ಕಾಣ್ತಿದ್ಯಾ, ನಿಂಗೆ ಇದೇ ಬಟ್ಟೆ ಸಾಕು. ಬಾ. ಇಲ್ಲ ಅಜ್ಜಿ. ಬಾರೋ. ಅಯ್ಯ, ಬಾರೋ ಅಂದ್ರೆ ಅಜ್ಜಿ. ಅತ್ತೆ, ಅತ್ತೆ, ಇಲ್ಲಿ ನೋಡಿ. ಏನ್ ಅಮೃತ ಇಷ್ಟೊಂದು ಸಂತೋಷವಾಗಿದೆಯಾ? ಇಲ್ಲಿ ನೋಡ್ ಬನ್ನಿ, ನವಿಲು. ನವಿಲ? ಬಾ ಹೊರಗೆ, ಬಾ ಬೇಗ. ಹೌದಲ್ವಾ, ನವಿಲು. ನಮ್ಮೂರಲ್ಲಿ ಸುತ್ತಮುತ್ತ ಮನೆ ಇರೋ ಜಾಗದಲ್ಲಿ ನವಿಲ್ ಎಲ್ಲಿಂದ ಬಂತು? ಅತ್ತೆ, ಇವತ್ತು ಶಿವರಾತ್ರಿ ಅಲ್ವಾ? ಅದಕ್ಕೆ ನಮ್ಮ ಮನೆ ಹತ್ರ ನವಿಲ್ ಬಂದಿದೆ. ಇದು ಶುಭ ಸೂಚಕ. ಅದು ಅಲ್ಲದೆ ಸುಬ್ರಹ್ಮಣ್ಯ ಸ್ವಾಮಿ ವಾಹನ ಅಲ್ವಾ? ಅವನ ಕೃಪಾ ಕಟಾಕ್ಷ ನಮ್ಮ ಮನೆ ಮೇಲೆ ಇದೆ ಅನ್ನೋ ಹಾಗಾಯ್ತು. ಅತ್ತೆ, ನಾನು ಹೋಗಿ ಅದಕ್ಕೆ ಹಣ್ಣು ಕೊಟ್ಬಿಟ್ಟು ಬರಲಾ? ಕೊಟ್ಬಮ್ಮ, ಅದನ್ನೇನ್ ಕೇಳ್ತಾ ಇದೀಯಾ? ಸರಿ, ಬಾಳೆಹಣ್ಣು ಕೊಟ್ಟು ಬರ್ತೀನಿ. ಒಂದೇ ಒಂದು ಹಣ್ಣು ಸಾಕಾ? ಸಾಕು ಅತ್ತೆ. ಸರಿ, ಕೊಟ್ಬಾ. ಬಾ ನಾಗಿಣಿ, ಬಾ ಹೊರಗೆ. ಬಾ ಬೇಗ. ಬಾ ನಾಗಿಣಿ. ಬಾನಾಗಿಣಿ, ನಾನ್ ನಿನ್ ಕಣ್ಣಿಗೆ ಮಾತ್ರ ನವಿಲು, ಆದ್ರೆ ನಿನ್ನ ಪಾಲಿಗೆ ನರಕ, ನರಕ. ಸುಬ್ರಹ್ಮಣ್ಯ, ತಗೋ, ನಿನಗೋಸ್ಕರ ಬಾಳೆಹಣ್ಣು ತಂದಿದ್ದೀನಿ.
ಇದನ್ನು ತಿಂದು ನನಗೆ ಆಶೀರ್ವಾದ ಮಾಡಿ ಆಮೇಲೆ ಹೋಗು. ಅಯ್ಯೋ, ಈ ನವಿಲು ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆ? ಅಯ್ಯೋ ಸುಬ್ರಹ್ಮಣ್ಯ, ಯಾಕೆ ನನ್ನಿಂದ ದೂರ ಹೋಗ್ತಾ ಇದೆಯಾ? ತಗೋ, ನಾನು ನಿನ್ಗೇನು ಮಾಡಲ್ಲ, ಹೆದರ್ಕೋಬೇಡ. ಈ ಫಲನ ತಿಂದು ನನಗೆ ಆಶೀರ್ವಾದ ಮಾಡಿ ಹೋಗು. ನೀನ್ ನನ್ಗೆ ಕೊಟ್ಟಿರೋ ಹಿಂಸೆ, ಮಾಡಿರೋ ಅವಮಾನ ನಾನು ಈ ಜನ್ಮದಲ್ಲ, ಇನ್ಯಾವ ಜನ್ಮದಲ್ಲೂ ಮರೆಯೋದಿಲ್ಲ. ನಾನು ಯಾರು ಅನ್ನೋದನ್ನ ನಿಂಗೆ ತೋರಿಸ್ತೀನಿ. ಅಮೃತವ್ರೆ, ನೀವ್ ಯಾಕೆ ಈ ಕಡೆ ಬರಕ್ ಹೋದ್ರಿ? ಅಯ್ಯೋ, ಇದೇನಿದು ಇಷ್ಟೊಂದು ರಕ್ತ ಸೋರ್ತಾ ಇದೆ, ಒಳಗೆ ಕರ್ಕೊಂಬಾರೋ. ಇರಮ್ಮ ಒಂದ್ ನಿಮಿಷ, ನೀವೊಬ್ರೆ ಯಾಕೆ ಬರಕ್ ಹೋದ್ರಿ? ಏನೋ ಹೆಚ್ಚು ಕಮ್ಮಿ ಆಗಿದ್ರೆ? ಅಯ್ಯೋ, ಅದನ್ನೆಲ್ಲ ಆಮೇಲೆ ಮಾತಾಡೋದು, ಬದು ಒಳಗೆ ಕರ್ಕೊಂಬಾರೋ. ಬಾರೋ ಬೇಗ. ಬನ್ನಿ. ನಿಧಾನ ಕೂತ್ಕೊಳ್ಳಿ. ತುಂಬಾ ನೋವ್ತಾ ಇದೆ ಅಮೃತ ಅವರೇ? ಹೌದು ಅರ್ಜುನ್ ಅವರೇ. ಒಂದು ನಿಮಿಷ ಬಂದೆ. ಈ ಔಷಧಿ ಹಚ್ಚಿದ್ರೆ ತಣ್ಣಗಾಗುತ್ತೆ. ಹಾಗೆ ಮನಸ್ಸು ಸುಂದರವಾಗಿರ್ಬೇಕಲ್ಲ. ನಿಮ್ಮ ಮೇಲೆ ಆ ಪಕ್ಷಿ ಪ್ರಹಾರ ಮಾಡಬೇಕಾದ್ರೆ ಅದನ್ನೊಳ್ಳೆ ಸಾಯಿಸ್ಬಿಡೋಣ ಅನ್ನಷ್ಟು ಕೋಪ ಬಂದಿತ್ತು ನನಗೆ. ನನಗೆ ಯಾಕೋ ಅದು ಸಾಧಾರಣ ನವಿಲಲ್ಲ ಅನ್ನಿಸ್ತಾ ಇದೆ. ಅದು ಸಾಧಾರಣ ನವಿಲಲ್ಲ ಅಂತ ನಿಮಗೆ ಹೇಗೆ ಗೊತ್ತು?
ಇದು ನಿನ್ ರಕ್ತ. ಇದನ್ನು ಇಟ್ಕೊಂಡು ನೀನಾಗೆ ನೀನ್ ಇಲ್ಲಿ ಬರುವಾಗ ಹೇಗ್ ಮಾಡ್ತೀನಿ ನೋಡ್ತಾ ಇರೋ. ದ್ರೋಹಿ. ಹೇ ನಾಗಿಣಿ, ನನ್ನ ವಿಷ್ಣುಪುರದಿಂದ ದೂರ ಮಾಡಿದೆ, ನನ್ನ ತಂಗಿ ನನ್ನ ಹೆಂಡತಿಯಿಂದ ದೂರ ಮಾಡಿದೆ, ಕೊನೆಗೆ ನನ್ನ ಕೊಲ್ಲೋದಕ್ಕೆ ನೋಡಿದೆ. ಇದನ್ನೆಲ್ಲ ತಡ್ಕೊಂಡು ಹೆಮ್ಮರ ತರ ಯಾಕೆ ನಿಂತ್ಕೊಂಡಿದ್ದೀನಿ ಗೊತ್ತಾ? ನಿನ್ನ ಅವಸಾನ ನೋಡೋದಕ್ಕೆ, ನಿನ್ನ ಅಟ್ಟಹಾಸಕ್ಕೆಲ್ಲ ಒಂದು ಅಂತ್ಯ ಹಾಡೋದಕ್ಕೆ.